ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಮಂಗಳವಾರದ ಮಿನಿ ಬ್ಲಾಗು. ಇವತ್ತು ಬೆಳಗ್ಗೆನೇ ಎದ್ದು ಮಮ್ಮಿ ಇವತ್ತು ತಿಂಡಿ ಬೇಡ, ನಾನು ಬೇಗನೆ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ ಬೇಗನೆ ಎದ್ದು ದೇವ್ರ ಪೂಜೆ ಮಾಡಿ ಕಾಲೇಜ್ಗೆ ಹೊರಟ. ಸರಿ, ನಾನು ನಮಸ್ಕಾರ ಹಾಕಿ ಇನ್ನೇನು ತಿಂಡಿ ಮಾಡೋದು ಬೇಡ, ಅಡುಗೆನೇ ಮಾಡೋಣ ಅಂತ ಹೇಳಿ ಇನ್ನು ಮಧ್ಯಾಹ್ನ ಎಲ್ಲ ಊಟಕ್ಕೆ ಬರ್ತಾರೆ. ಊರಿಂದ ಸೊಪ್ಪು ಕೊಟ್ಟು ಕಳಿಸಿದ್ರು. ಸೊಪ್ಪೆಲ್ಲ ಬಿಡಿಸಿ ನನ್ನ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕೊಟ್ಟು ಕಳಿಸಿ ಮಿಕ್ಕಿದ್ನ ನಾನು ಸ್ವಲ್ಪ ಬಸ್ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಅದರಲ್ಲೂ ಇದು ಒಣಗನೆ ಸೊಪ್ಪಾಗಿರೋದ್ರಿಂದ ಎಲ್ಲ ಥರ ಕಾಳುಗಳು ಹಾಕಿ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಅದೇ ಟೈಮ್ಗೆ ನನ್ನ ಫ್ರೆಂಡು ಕೂಡ ಬಂದಳು. ನೀನು ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತೀಯ, ನನಗೂ ತೋರಿಸ್ಕೊಡು ಅಂದ್ಲು. ಸರಿ ನೋಡ್ಕೊ ಅಂತ ಹೇಳಿ, ಏನಿವತ್ತು ರುಬ್ಬಿ ಮಾಡ್ತಾ ಇದೆಯಾ ಅಂತ ಕೇಳಿದ್ಲು. ಹೌದು, ನಾನು 2-3 ಥರ ಬಸ್ಸಾರು ಮಾಡ್ತೀನಿ, ಬಟ್ ಟೇಸ್ಟ್ ಬೇರೆ ಬೇರೆ, ಹೆಸರು ಒಂದೇ ಅಷ್ಟೇ. ಹಾಗೆ ಒಗ್ಗರಣೆ ಮಾಡುವಾಗ ನಮ್ಮ ಮನೆಯವ್ರು ಒಂದು ಮಾತು ಹೇಳ್ತಿದ್ರು, ನೆನಪಾಯ್ತು ನನಗೆ. ಒಗ್ಗರಣೆ ಇಲ್ಲದೆ ಇರೋ ಸಾಂಬಾರು, ಊಟಕ್ಕೆ ಇಲ್ಲದೆ ಇರೋ ಉಪ್ಪಿನಕಾಯಿ ಎರಡೂ ಒಂದೇ ಅಂತ ಹೇಳ್ಕೊಂಡು ನಗ್ತಿದ್ರು. ಇದೇನು ಪವಿ, ಚಾಕ್ ಹಾಕಿದ್ಯಾ? ಅದು ಎಲ್ಲೆಲ್ಲಿಂದ ಕಿತ್ಕೊಂಡು ಬಂದಿರ್ತೀವೋ, ಯಾರ್ಯಾರು ನೋಡಿರ್ತೀವೋ, ಯಾರ ದೃಷ್ಟಿನೂ ಬೀಳಬಾರ್ದು ಅಂತ. ಸಾಂಬಾರು ಕುದ್ದು ಗಮ್ಮಂತ ವಾಸನೆ ಬರ್ತಾ ಇದೆ. ನಮ್ಮನೇಲಿ ಬಿಸಿ ಬಿಸಿ ಊಟ ಅಂದರೆ ಎಲ್ಲರೂ ತಟ್ಟೆ ಮುಂದೆ ಹಾಜರಾಗ್ಬಿಟ್ಟಿರ್ತಾರೆ. ಇವತ್ತು ಎಲ್ಲ ಅಲ್ಲೇ ಇಟ್ಕೊಂಡು ಒಟ್ಟಿಗೆ ಕುತ್ಕೊಂಡು ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾ ಇದ್ದೀವಿ. ಸಖತ್ತಾಗಿದೆ. ಓ ಹೇಗಿದೆ ಸಾಂಬಾರು?